ಅಶ್ವಥ್ ನಾರಾಯಣ್ ಸರ್, ಈಗ ಬಂದಿರೋ ಅನಾಮಧೇಯ ವ್ಯಕ್ತಿ ಎಲ್ಲೂ ಕೂಡ ಯಾರ ಹೆಸರನ್ನು ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗಬೇಕು ಹೆಸರುಗಳು ಇನ್ವಾಲ್ವ್ ಇದೆಯೋ ಇಲ್ವೋ ಅಂತ ಹೇಳಿ. ಬಿಜೆಪಿ ನನಗಿರೋ ದೊಡ್ಡ ಅನುಮಾನ, ಈ ಪ್ರಕರಣ ಇರೋದು ಕೊಲೆ ಅತ್ಯಾಚಾರ, ಇದಕ್ಕಾಗಬೇಕಾಗಿರೋ ತನಿಖೆ. ಅದ್ರಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಯಾರಾದ್ರೂ ಕಂಡು ಬಂದ್ರೆ ಶಿಕ್ಷೆ ಆಗ್ಬೇಕು. ಈಗ ವ್ಯಕ್ತಿಗಳು ಇನ್ ಕೇಸ್ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ತಪ್ಪು ಮಾಡಿದ ನಿಜ ಆದ್ರೆ ಶಿಕ್ಷೆ ಆಗ್ಲಿ ಅಲ್ಲ, ಅವ್ರಿಗೆ ಶಿಕ್ಷೆ ಆದ್ರೆ ಧರ್ಮಸ್ಥಳಕ್ಕೆ ಶಿಕ್ಷೆ ಹೆಂಗಾಗತ್ತೆ? ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಕಳಂಕ ಹೆಂಗಾಗತ್ತೆ? ವ್ಯಕ್ತಿಗಳಿಗೆ ಸರ್ ಶಿಕ್ಷೆ ಆಗ್ಬೇಕಾಗಿರೋದು, ಆ ಕ್ಷೇತ್ರಕ್ಕಲ್ಲ. ಇದನ್ನ ಯಾಕೆ ಒಬ್ಜೆಕ್ಟ್ ಮಾಡ್ತೀರಿ? ನಾವು ಈಗ ಆಬ್ಜೆಕ್ಟ್ ಮಾಡಿರೋದು ಯಾವ್ದು ಹೇಳಿದೀವಿ? ಆಬ್ಜೆಕ್ಟ್ ಎಲ್ಲಿಂದ ಮಾಡಿದೀವಿ? ನಾವ್ ಹೇಳ್ತಿರೋ ತನಿಖೆ ಮಾಡೋದು ಓಕೆ, ವೆಲ್ಕಮ್ ಅಂತಾನೆ ಹೇಳಿದೀವಿ. ಆದರೆ ಈ ರೀತಿ ಈ ವ್ಯಕ್ತಿಗಳು ಯಾರು ಆಪಾದನೆ ಮಾಡ್ತಿರಲ್ಲ ಅವನು ಒಳಗೊಂಡಂತೆ ಮಾಡಿ ತನಿಖೆನ ಅಂತ ನಾವು ಹೇಳ್ತಿರೋದು. ಯಾರು ಈ ವ್ಯಕ್ತಿಗಳು? ಆದರೆ ಈ ರೀತಿ ಇಶ್ಯೂನ ಡೈವರ್ಟ್ ಇದ್ದಕ್ಕಿದ್ದ ಹಾಗೆ ಇವತ್ತು ಅನಾಮಧೇಯ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹುಟ್ಟಾಕಿದ್ದು ಇವ್ರು ನಮಗೇನು ಅಂದ್ರೆ ಇವ್ರ ಪೊಲಿಟಿಕಲ್ ಮೋಟಿವ್, ಈ ಕಾಂಗ್ರೆಸ್ನವ್ರಿಗೆ ಪೊಲಿಟಿಕಲ್ ಮೋಟಿವ್ ಏನು? ಒಟ್ಟು ಇಶ್ಯೂ ಡೈವರ್ಟ್ ಮಾಡಬೇಕಿತ್ತು. ಇದೆಲ್ಲ ಒಂದ್ ಕಡೆ ಇವ್ರ ತಪ್ಪು ಒಪ್ಪುಗಳನ್ನ ಮುಚ್ಚಾಕೋಬೇಕಿತ್ತು. ನಾವು ಈ ಧರ್ಮಸ್ಥಳದಲ್ಲಿ ಈ ಒಂದು ಹಗರಣ ಅಥವಾ ಇನ್ನೊಂದು ಆ ಸ್ಥಳದಲ್ಲಿ ಆಗಿರುವಂತದನ್ನ ಅದನ್ನ ದೇವಸ್ಥಾನಗಳ ಮೇಲೆ ತೋರಿಸುವಂತದ್ದು, ಇನ್ಯಾರ ಮೇಲೂ ಕೈ ತೋರಿಸುವಂತದ್ದು ತನಿಖೆ ಮಾಡೋ ಮುಂಚೆನೆ ಯಾರ್ಯಾರನೋ ಏನೇನೋ ಹೇಳ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ಈಗ ನೀವೇ ನೋಡಿದೀರಾ. ಯಾರ್ಯಾರು ಯೂಟ್ಯೂಬರ್ಗಳು, ಇನ್ನೊಬ್ಬ ಮತ್ತೊಬ್ಬ ಅವರು ಇವರು ವ್ಯಕ್ತಿಗಳು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನೀವುಗಳು ನೋಡಿದ್ದೀರಾ. ಹಾಗಾಗಿ ಇವತ್ತು ತನಿಖೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅನ್ನೋಂಥದ್ದನ್ನ ನಾವು ಮೊದಲು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಪೊಲಿಟಿಕಲ್ ಮೋಟಿವ್ ಇದೆ ಅನ್ನೋದನ್ನು ಸಹ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವರು ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಅವ್ರ ತಪ್ಪುಗಳನ್ನ ಎಂಟೈರ್ಲಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇಡೀ 2 ವರ್ಷ ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಪ್ರತಿನಿತ್ಯ ಬರೀ ಭ್ರಷ್ಟಾಚಾರ, ಆತ್ಮಹತ್ಯೆ, ಇನ್ನೊಂದು ಕೊಲೆ, ಸುಲಿಗೆ, ಈ ರೀತಿ ವ್ಯವಸ್ಥೆಗಳನ್ನೇ ಆಡಳಿತ ಸಂಪೂರ್ಣವಾಗಿ ಕುಸಿತಿರೋದು, ಅಭಿವೃದ್ಧಿ ಶೂನ್ಯವಾಗಿರೋದು, ಇವೆಲ್ಲ ಲೋಪಗಳು, ಸ್ಟ್ಯಾಂಪೇಡು, ಕ್ರಿಕೆಟ್, ಇನ್ನೊಂದು ಎಲ್ಲವನ್ನೂ ನೋಡ್ತಾ ಬರ್ತಿದೀವಿ. ಮೂಡ, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರದ ವಿಫಲತೆಯನ್ನ ಮುಚ್ಚಾಕೊಳ್ಳಿಕ್ಕೆ ಡೈವರ್ಟ್. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಏನು ಅಂದ್ರೆ ಎಲ್ಲೊಂದ್ ಕಡೆ ಅನುಮಾನ, ಎಲ್ಲೊಂದ್ ಕಡೆ SIT ಬೇಡವಾ? ಇಲ್ಲ, SIT ಸ್ವತಃ ಧರ್ಮಸ್ಥಳದ ಈವನ್ ಸಂಸ್ಥಾಪಕರ ಈ ಒಂದು ಸಂಸ್ಥೆಯ ಪರವಾಗಿಯೂ ಅವರು ವೆಲ್ಕಮ್ ಮಾಡಿದ್ದಾರೆ. ಇವತ್ತು ನಾವು SIT ಮಾಡಬೇಕಾರೋದು ಮಾಡಿ ಅಂತಾನೆ ಹೇಳ್ತಿರೋದು. ಆದರೆ ಇವರ ದುರುದ್ದೇಶಗಳ ಬಗ್ಗೆನೂ ಅದೇ ಸೇಮ್ ಟೈಮ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆಗ್ಬೇಕಲ್ಲ. ಇವರ ಇಂಟೆನ್ಷನ್ಸ್ ಗಳು ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿರುವಂತದ್ದು. ಈಗ ಅಶ್ವಥ್ ನಾರಾಯಣ್ ಸರ್, ಈಗ ಬಂದಿರೋ ಅನಾಮಧೇಯ ವ್ಯಕ್ತಿ ಎಲ್ಲೂ ಕೂಡ ಯಾರ ಹೆಸರನ್ನು ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗಬೇಕು ಹೆಸರುಗಳು ಇನ್ವಾಲ್ವ್ ಇದೆಯೋ ಇಲ್ವೋ ಅಂತ ಹೇಳಿ. ಬಿಜೆಪಿ ನನಗಿರೋ ದೊಡ್ಡ ಅನುಮಾನ, ಈ ಪ್ರಕರಣ ಇರೋದು ಕೊಲೆ ಅತ್ಯಾಚಾರ, ಇದಕ್ಕಾಗಬೇಕಾಗಿರೋ ತನಿಖೆ. ಅದ್ರಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಯಾರಾದ್ರೂ ಕಂಡು ಬಂದ್ರೆ ಶಿಕ್ಷೆ ಆಗ್ಬೇಕು. ಈಗ ವ್ಯಕ್ತಿಗಳು ಇನ್ ಕೇಸ್ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ತಪ್ಪು ಮಾಡಿದ ನಿಜ ಆದ್ರೆ ಶಿಕ್ಷೆ ಆಗ್ಲಿ ಅಲ್ಲ, ಅವ್ರಿಗೆ ಶಿಕ್ಷೆ ಆದ್ರೆ ಧರ್ಮಸ್ಥಳಕ್ಕೆ ಶಿಕ್ಷೆ ಹೆಂಗಾಗತ್ತೆ? ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಕಳಂಕ ಹೆಂಗಾಗತ್ತೆ? ವ್ಯಕ್ತಿಗಳಿಗೆ ಸರ್ ಶಿಕ್ಷೆ ಆಗ್ಬೇಕಾಗಿರೋದು, ಆ ಕ್ಷೇತ್ರಕ್ಕಲ್ಲ. ಇದನ್ನ ಯಾಕೆ ಒಬ್ಜೆಕ್ಟ್ ಮಾಡ್ತೀರಿ? ನಾವು ಈಗ ಆಬ್ಜೆಕ್ಟ್ ಮಾಡಿರೋದು ಯಾವ್ದು ಹೇಳಿದೀವಿ? ಆಬ್ಜೆಕ್ಟ್ ಎಲ್ಲಿಂದ ಮಾಡಿದೀವಿ? ನಾವ್ ಹೇಳ್ತಿರೋ ತನಿಖೆ ಮಾಡೋದು ಓಕೆ, ವೆಲ್ಕಮ್ ಅಂತಾನೆ ಹೇಳಿದೀವಿ. ಆದರೆ ಈ ರೀತಿ ಈ ವ್ಯಕ್ತಿಗಳು ಯಾರು ಆಪಾದನೆ ಮಾಡ್ತಿರಲ್ಲ ಅವನು ಒಳಗೊಂಡಂತೆ ಮಾಡಿ ತನಿಖೆನ ಅಂತ ಹೇಳ್ತಿರೋದು. ಯಾರು ಈ ವ್ಯಕ್ತಿಗಳು? ಆದರೆ ಈ ರೀತಿ ಇಶ್ಯೂನ ಡೈವರ್ಟ್ ಇದ್ದಕ್ಕಿದ್ದ ಹಾಗೆ ಇವತ್ತು ಅನಾಮಧೇಯ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹುಟ್ಟಾಕಿದ್ದು ಇವ್ರು ನಮಗೇನು ಅಂದ್ರೆ ಇವ್ರ ಪೊಲಿಟಿಕಲ್ ಮೋಟಿವ್, ಈ ಕಾಂಗ್ರೆಸ್ನವ್ರಿಗೆ ಪೊಲಿಟಿಕಲ್ ಮೋಟಿವ್ ಏನು? ಒಟ್ಟು ಇಶ್ಯೂ ಡೈವರ್ಟ್ ಮಾಡಬೇಕಿತ್ತು. ಇದೆಲ್ಲ ಒಂದ್ ಕಡೆ ಇವ್ರ ತಪ್ಪು ಒಪ್ಪುಗಳನ್ನ ಮುಚ್ಚಾಕೋಬೇಕಿತ್ತು. ನಾವು ಈ ಧರ್ಮಸ್ಥಳದಲ್ಲಿ ಈ ಒಂದು ಹಗರಣ ಅಥವಾ ಇನ್ನೊಂದು ಆ ಸ್ಥಳದಲ್ಲಿ ಆಗಿರುವಂತದನ್ನ ಅದನ್ನ ದೇವಸ್ಥಾನಗಳ ಮೇಲೆ ತೋರಿಸುವಂತದ್ದು, ಇನ್ಯಾರ ಮೇಲೂ ಕೈ ತೋರಿಸುವಂತದ್ದು, ತನಿಖೆ ಮಾಡೋ ಮುಂಚೆನೆ ಯಾರ್ಯಾರನೋ ಏನೇನೋ ಹೇಳ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ಈಗ ನೀವೇ ನೋಡಿದೀರಾ. ಯಾರ್ಯಾರು ಯೂಟ್ಯೂಬರ್ಗಳು, ಇನ್ನೊಬ್ಬ ಮತ್ತೊಬ್ಬ
ಅವರು ಇವರು ವ್ಯಕ್ತಿಗಳು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನೀವುಗಳು ನೋಡಿದ್ದೀರಾ. ಹಾಗಾಗಿ ಇವತ್ತು ತನಿಖೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅನ್ನೋಂಥದ್ದನ್ನ ನಾವು ಮೊದಲು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಪೊಲಿಟಿಕಲ್ ಮೋಟಿವ್ ಇದೆ ಅನ್ನೋದನ್ನು ಸಹ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವರು ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಅವ್ರ ತಪ್ಪುಗಳನ್ನ ಎಂಟೈರ್ಲಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇಡೀ 2 ವರ್ಷ ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಪ್ರತಿನಿತ್ಯ ಬರೀ ಭ್ರಷ್ಟಾಚಾರ, ಆತ್ಮಹತ್ಯೆ, ಇನ್ನೊಂದು ಕೊಲೆ, ಸುಲಿಗೆ ಈ ರೀತಿ ವ್ಯವಸ್ಥೆಗಳನ್ನೇ ಆಡಳಿತ ಸಂಪೂರ್ಣವಾಗಿ ಕುಸಿತಿರೋದು, ಅಭಿವೃದ್ಧಿ ಶೂನ್ಯವಾಗಿರೋದು, ಇವೆಲ್ಲ ಲೋಪಗಳು, ಸ್ಟ್ಯಾಂಪೇಡು, ಕ್ರಿಕೆಟ್, ಇನ್ನೊಂದು ಎಲ್ಲವನ್ನೂ ನೋಡ್ತಾ ಬರ್ತಿದೀವಿ. ಮೂಡ, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರದ ವಿಫಲತೆಯನ್ನ ಮುಚ್ಚಾಕೊಳ್ಳಿಕ್ಕೆ ಡೈವರ್ಟ್. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಏನು ಅಂದ್ರೆ ಎಲ್ಲೊಂದ್ ಕಡೆ ಅನುಮಾನ, ಎಲ್ಲೊಂದ್ ಕಡೆ SIT ಬೇಡವಾ, ಇಲ್ಲ SIT ಸ್ವತಃ ಧರ್ಮಸ್ಥಳದ ಈವನ್ ಸಂಸ್ಥಾಪಕರ ಈ ಒಂದು ಸಂಸ್ಥೆಯ ಪರವಾಗಿಯೂ ಅವರು ವೆಲ್ಕಮ್ ಮಾಡಿದ್ದಾರೆ. ಇವತ್ತು ನಾವು SIT ಮಾಡಬೇಕಾಗಿರೋದು ಮಾಡಿ ಅಂತಾನೆ ಹೇಳ್ತಿರೋದು. ಆದರೆ ಇವರ ದುರುದ್ದೇಶಗಳ ಬಗ್ಗೆನೂ ಅದೇ ಸೇಮ್ ಟೈಮ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆಗ್ಬೇಕಲ್ಲ. ಇವರ ಇಂಟೆನ್ಷನ್ಸ್ ಗಳು ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿರುವಂತದ್ದು. ಈಗ ಸರ್, ಅಶ್ವತ್ಥನಾರಾಯಣ್ ಸರ್, ಈಗ ಬಂದಿರೋ ಅನಾಮಧೇಯ ವ್ಯಕ್ತಿ ಎಲ್ಲೂ ಕೂಡ ಯಾರ ಹೆಸರನ್ನು ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗಬೇಕು ಹೆಸರುಗಳು ಇನ್ವಾಲ್ವ್ ಇದೆಯೋ ಇಲ್ವೋ ಅಂತ ಹೇಳಿ. ಬಿಜೆಪಿ ನನಗಿರೋ ದೊಡ್ಡ ಅನುಮಾನ, ಈ ಪ್ರಕರಣ ಇರೋದು ಕೊಲೆ, ಅತ್ಯಾಚಾರ, ಇದಕ್ಕಾಗಬೇಕಾಗಿರೋ ತನಿಖೆ. ಅದ್ರಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಯಾರಾದ್ರೂ ಕಂಡು ಬಂದ್ರೆ ಶಿಕ್ಷೆ ಆಗ್ಬೇಕು. ಈಗ ವ್ಯಕ್ತಿಗಳು ಇನ್ ಕೇಸ್ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ತಪ್ಪು ಮಾಡಿದ ನಿಜ ಆದ್ರೆ ಶಿಕ್ಷೆ ಆಗ್ಲಿ ಅಲ್ಲ. ಅವ್ರಿಗೆ ಶಿಕ್ಷೆ ಆದ್ರೆ ಧರ್ಮಸ್ಥಳಕ್ಕೆ ಶಿಕ್ಷೆ ಹೆಂಗಾಗತ್ತೆ? ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಕಳಂಕ ಹೆಂಗಾಗತ್ತೆ? ವ್ಯಕ್ತಿಗಳಿಗೆ ಸರ್ ಶಿಕ್ಷೆ ಆಗ್ಬೇಕಾಗಿರೋದು, ಆ ಕ್ಷೇತ್ರಕ್ಕಲ್ಲ. ಇದನ್ನ ಯಾಕೆ ಒಬ್ಜೆಕ್ಟ್ ಮಾಡ್ತೀರಿ? ನಾವು ಈಗ ಆಬ್ಜೆಕ್ಟ್ ಮಾಡಿರೋದು ಯಾವ್ದು ಹೇಳಿದೀವಿ? ಆಬ್ಜೆಕ್ಟ್ ಇಲ್ಲಿಂದ ಮಾಡಿದೀವಿ. ನಾವು ಹೇಳ್ತಿರೋ ತನಿಖೆ ಮಾಡೋದು ಓಕೆ, ವೆಲ್ಕಮ್ ಅಂತಾನೆ ಹೇಳಿದೀವಿ. ಆದರೆ ಈ ರೀತಿ ಈ ವ್ಯಕ್ತಿಗಳು ಯಾರು ಆಪಾದನೆ ಮಾಡ್ತಿರಲ್ಲ ಅವನು ಒಳಗೊಂಡಂತೆ ಮಾಡಿ ತನಿಖೆನ ಅಂತಾನು ಹೇಳ್ತಿರೋದು ಯಾರು ಈ ವ್ಯಕ್ತಿಗಳು. ಆದರೆ ಈ ರೀತಿ ಇಶ್ಯೂನ ಡೈವರ್ಟ್ ಇದ್ದಕ್ಕಿದ್ದ ಹಾಗೆ ಇವತ್ತು ಅನಾಮಧೇಯ ವ್ಯಕ್ತಿ ಇದ್ದಕ್ಕಿದ್ದಾಗೆ ಹುಟ್ಟಾಕಿದ್ದು ಇವ್ರು ನಮಗೇನು ಅಂದ್ರೆ ಇವ್ರ ಪೊಲಿಟಿಕಲ್ ಮೋಟಿವ್. ಈ ಕಾಂಗ್ರೆಸ್ನವ್ರಿಗೆ ಪೊಲಿಟಿಕಲ್ ಮೋಟಿವ್ ಏನು? ಒಟ್ಟು ಇಶ್ಯೂ ಡೈವರ್ಟ್ ಮಾಡಬೇಕಿತ್ತು. ಇದೆಲ್ಲ ಒಂದ್ ಕಡೆ ಇವ್ರ ತಪ್ಪು ಒಪ್ಪುಗಳನ್ನ ಮುಚ್ಚಾಕೋಬೇಕಿತ್ತು. ನಾವು ಈ ಧರ್ಮಸ್ಥಳದಲ್ಲಿ ಈ ಒಂದು ಹಗರಣ ಅಥವಾ ಇನ್ನೊಂದು ಆ ಸ್ಥಳದಲ್ಲಿ ಆಗಿರುವಂತದನ್ನ ಅದನ್ನ ದೇವಸ್ಥಾನಗಳ ಮೇಲೆ ತೋರಿಸುವಂತದ್ದು, ಇನ್ಯಾರ ಮೇಲೋ ಕೈ ತೋರಿಸುವಂತದ್ದು ತನಿಖೆ ಮಾಡೋ ಮುಂಚೆನೆ ಯಾರ್ಯಾರನೋ ಏನೇನೋ ಹೇಳ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ಈಗ ನೀವೇ ನೋಡಿದೀರಾ. ಯಾರ್ಯಾರು ಯೂಟ್ಯೂಬರ್ಗಳು, ಇನ್ನೊಬ್ಬ ಮತ್ತೊಬ್ಬ, ಅವರು ಇವರು ವ್ಯಕ್ತಿಗಳು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನೀವುಗಳು ನೋಡಿದೀರಾ. ಹಾಗಾಗಿ ಇವತ್ತು ತನಿಖೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅನ್ನೋಂಥದ್ದನ್ನ ನಾವು ಮೊದಲು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಪೊಲಿಟಿಕಲ್ ಮೋಟಿವ್ ಇದೆ ಅನ್ನೋದನ್ನು ಸಹ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವರು ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಅವ್ರ ತಪ್ಪುಗಳನ್ನ ಎಂಟೈರ್ಲಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇಡೀ 2 ವರ್ಷ ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಪ್ರತಿನಿತ್ಯ ಬರೀ ಭ್ರಷ್ಟಾಚಾರ, ಆತ್ಮಹತ್ಯೆ, ಇನ್ನೊಂದು ಕೊಲೆ, ಸುಲಿಗೆ ಈ ರೀತಿ ವ್ಯವಸ್ಥೆಗಳನ್ನೇ ಆಡಳಿತ ಸಂಪೂರ್ಣವಾಗಿ ಕುಸಿತಿರೋದು, ಅಭಿವೃದ್ಧಿ ಶೂನ್ಯವಾಗಿರೋದು, ಇವೆಲ್ಲ ಲೋಪಗಳು, ಸ್ಟ್ಯಾಂಪೇಡು, ಕ್ರಿಕೆಟ್, ಇನ್ನೊಂದು ಎಲ್ಲವನ್ನೂ ನೋಡ್ತಾ ಬರ್ತಿದೀವಿ. ಮೂಡ, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರದ ವಿಫಲತೆಯನ್ನ ಮುಚ್ಚಾಕೊಳ್ಳಿಕ್ಕೆ ಡೈವರ್ಟ್. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಏನು ಅಂದ್ರೆ ಎಲ್ಲೊಂದ್ ಕಡೆ ಅನುಮಾನ, ಎಲ್ಲೊಂದ್ ಕಡೆ SIT ಬೇಡವಾ, ಇಲ್ಲ SIT ಸ್ವತಃ ಧರ್ಮಸ್ಥಳದ ಈವನ್ ಸಂಸ್ಥಾಪಕರ ಈ ಒಂದು ಸಂಸ್ಥೆಯ ಪರವಾಗಿಯೂ ಅವರು ವೆಲ್ಕಮ್ ಮಾಡಿದ್ದಾರೆ. ಇವತ್ತು ನಾವು SIT ಮಾಡಬೇಕಾಗಿರೋದು ಮಾಡಿ ಅಂತಾನೆ ಹೇಳ್ತಿರೋದು. ಆದರೆ ಇವರ ದುರುದ್ದೇಶಗಳ ಬಗ್ಗೆನೂ ಅದೇ ಸೇಮ್ ಟೈಮ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆಗ್ಬೇಕಲ್ಲ. ಇವರ ಇಂಟೆನ್ಷನ್ಸ್ ಗಳು ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿರುವಂತದ್ದು.